ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು ಡೇ 3. ನೀವು ಮ್ಯಾಟನ್ನು ಇಟ್ಕೊಂಡು ರೆಡಿಯಾಗಿದ್ದೀರಾ ಪ್ರಾಕ್ಟೀಸಿಗೆ ಅಂತ ನಾನು ಅನ್ಕೊಂಡಿದ್ದೇನೆ. ತುಂಬ ಸಮಯ ವ್ಯರ್ಥ ಮಾಡದೆ ನಾವು ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಶುರು ಮಾಡೋಕ್ಕೂ ಮೊದಲು ಸ್ವಲ್ಪ ನಮ್ಮ ಮೈಂಡನ್ನು ಮತ್ತು ನಮ್ಮ ಬಾಡಿಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಎರಡು ಕೈಗಳನ್ನು ಈ ಥರ ದೇಹದ ಪಕ್ಕಕ್ಕೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ಶೋಲ್ಡರ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ಇಲ್ಲಿಂದ ನಿಮ್ಮ ಉಸಿರಾಟವನ್ನು ನಾರ್ಮಲ್ ಆಗಿ ಇಟ್ಕೊಳ್ಳಿ. ಹಣೆಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಮುಖದಲ್ಲಿ ಮುಗುಳ್ನಗೆ ಇರಲಿ. ಮುಖದಲ್ಲಿರುವ ಮಸಲ್ಸ್ಗಳನ್ನು ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಈಗ ಇಲ್ಲಿಂದ ಸ್ಲೋ ಆಗಿ ಕಣ್ಣನ್ನು ಓಪನ್ ಮಾಡ್ತಾ ನಮ್ಮ ವಾರ್ಮ್ ಅಪ್ ಕಡೆ ನಾವು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೈಯನ್ನು ರೊಟೇಟ್ ಮಾಡೋದು. ಸೊ ಎರಡು ಕೈಗಳನ್ನು ಒಂದು ದಿಕ್ಕಿನಲ್ಲಿ ಈ ಥರ ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡೋದು. ತುಂಬ ಈ ಥರ ಫಾಸ್ಟ್ ಮಾಡದೆ ನಿಮ್ಮ ಶೋಲ್ಡರಲ್ಲಿರುವ ಮೂಳೆ ಚೆನ್ನಾಗಿ ವರ್ಕೌಟ್ ಬೀಳೋಂಥ ದೊಡ್ಡ ಸರ್ಕಲನ್ನು ತುಂಬ ಸ್ಲೋ ಆಗಿ ಮೂವ್ ಮಾಡಬೇಕು. 5 ಸಲ ಕ್ಲಾಕ್ ವೈಸ್, 5 ಸಲ ಆ್ಯಂಟಿ ಕ್ಲಾಕ್ ವೈಸ್ ಮಾಡೋಣ. 1 2 3 4 5. ಆಪೋಸಿಟ್ ಸೈಡ್ನಲ್ಲಿ 1 2 3 4 ಕೊನೆಯದಾಗಿ 5. ಈಗ ನಿಮ್ಮ ನೆಕ್ಕನ್ನು ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಆದರೆ ನಿಮ್ಮ ಭುಜಗಳು ಮಾತ್ರ ಮೂವ್ ಆಗಬಾರ್ದು. 5 ಸಲ ರೈಟ್ ಸೈಡ್, 5 ಸಲ ಲೆಫ್ಟ್ ಸೈಡ್ ಪ್ರಾಕ್ಟೀಸ್ ಮಾಡೋಣ. ಉಸಿರನ್ನು ಚೆನ್ನಾಗಿ ದೀರ್ಘವಾಗಿ ಇಟ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಬಲಕ್ಕೆ, ಇನ್ಹೇಲ್ ಮಾಡ್ತಾ ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ, ಉಸಿರನ್ನು ಹೊರಗೆ ಬಿಡ್ತಾ ಎಡಗಡೆಗೆ, ಮಧ್ಯಕ್ಕೆ. ಇದನ್ನು ನಾವು 5 ಸಲ ಅಭ್ಯಾಸ ಮಾಡೋಣ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಮೂರು, 4, 5. ಇನ್ನೊಂದು ನೆಕ್ಸ್ಟ್ ಮೂವ್ಮೆಂಟ್ ಮತ್ತೆ ಕೈಗೆ. ರೈಟ್ ಹ್ಯಾಂಡ್ ಮೇಲೆ ಹೋದಾಗ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಹಿಂದೆ ಹೋಗುತ್ತೆ. ಲೆಫ್ಟ್ ಹ್ಯಾಂಡ್ ಕೆಳಗೆ ಬಂದಾಗ ರೈಟ್ ಹ್ಯಾಂಡ್ ಮುಂದೆ ಹೋಗುತ್ತೆ. ಇದನ್ನು ಫಾಸ್ಟಾಗಿ ನಾವು 15 ಕೌಂಟ್ಸಿಗೆ ಅಭ್ಯಾಸ ಮಾಡೋಣ. ಓಕೆ, 1 2 3 4 5 6 7 8 9 10 11 12 13 14 15. ನಿಮ್ಮ ಎರಡು ಕೈಗಳು ಚೆನ್ನಾಗಿ ವಾರ್ಮ್ ಅಪ್ ಆಗಿದೆ. ಇದನ್ನು ಇನ್ನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡೋಣ. ಸ್ಪೆಷಲಿ ನಿಮ್ಗೆ ಏನಾದರೂ ಫ್ರೋಝನ್ ಶೋಲ್ಡರ್ ಇದ್ದರೆ, ಭುಜಗಳಲ್ಲಿ ಬಿಗಿತ ಅಂತ ಏನು ಹೇಳ್ತಾರೆ ಅದಿದ್ದರೆ, ನೀವು ಇದನ್ನು ಪ್ರಾಕ್ಟೀಸನ್ನು ಮಾಡಿದರೆ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಕೈಗಳನ್ನು ಈ ಥರ ಶೋಲ್ಡರ್ ಪಕ್ಕಕ್ಕೆ ಇಟ್ಕೊಂಡು ಸಣ್ಣ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕು. ಆವಾಗಲೇನು ಮಾಡಿ ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡಿದ್ವಿ. ಈಗ ತುಂಬ ಸಣ್ಣ ಸರ್ಕಲನ್ನು, ಬರೀ ನಿಮ್ಮ ಮೂಳೆಗೆ ಮಾತ್ರ ಸ್ವಲ್ಪ ವರ್ಕ್ ಬೀಳೋಂಥ ಸರ್ಕಲನ್ನು 10 ಟೈಮ್ಸ್ ಕ್ಲಾಕ್ ವೈಸ್, 10 ಟೈಮ್ ವಿರುದ್ಧ ದಿಕ್ಕಿನಲ್ಲಿ ನಾವು ಇದನ್ನು ಸ್ಟ್ರೆಚ್ ಮಾಡೋಣ. ಓಕೆ, 1 2 3 4 5 6 7 8 9 10. ಈಗ ಆ್ಯಂಟಿ ಕ್ಲಾಕ್ ವೈಸ್. ನಿಮ್ಮ ಕೈಯಲ್ಲಿ ಆಲ್ರೆಡಿ ಸ್ವಲ್ಪ ನೋವು ಆಗ್ತಾ ಇರುತ್ತೆ, ಆದರೂ ಕಂಟಿನ್ಯೂ ಮಾಡಿ. 6 7 8 9 10. ಇಷ್ಟಾದಮೇಲೆ ನಿಮಗೆ ಸಾಧ್ಯವಾದರೆ ಇಲ್ಲಿ ಒಂದು 5 ಕೌಂಟ್ಸಿಗೆ ನೀವು ಇಲ್ಲಿ ಹೋಲ್ಡ್ ಮಾಡಿ. 5 4
3, 2, 1. ಸ್ಲೋಲಿ ರಿಲ್ಯಾಕ್ಸ್. ಆಲ್ರೆಡಿ ಈಗ ನಿಮಗೆ ಅನಿಸ್ಬೋದು ಕೈ ಎಷ್ಟು ಭಾರ ಇದೆ, ಯಾವುದೇ ವೆಯ್ಟ್ಸ್ ಇಲ್ಲದೆ ಬರೀ ನಮ್ಮ ಕೈಯ ಭಾರದಿಂದನೇ ನೀವು ಎಷ್ಟು ವರ್ಕೌಟ್ ಮಾಡಬೇಕು ಅನ್ನೋದನ್ನು ಈ ಸಿಂಪಲ್ ಮೂವ್ಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಮುಂದಕ್ಕೆ ಹೋಗೋಣ. ಮೊದಲಿಗೆ ನಾವು ಮರ್ಜರಿ ಆಸನ ಮತ್ತು ಬಿತ್ತಿಲಾಸನವನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಯಾಕಂದರೆ ನಾನು ಹೇಳಿದಾಗೆ ತುಂಬಾ ಇಂಪಾರ್ಟೆಂಟ್ ಹಾಗೂ ತುಂಬಾ ಬೇಸಿಕ್ ಮೂವ್ಮೆಂಟ್ ಅದು ನಿಮ್ಮ ಬೆನ್ನಿಗೆ ಕೊಡಬೇಕಾಗಿರೋಂಥದ್ದು. ಎರಡು ಮಂಡಿಗಳ ಮಧ್ಯೆ ಒಂದು ಕೈಯಷ್ಟು ಡಿಫ್ರೆನ್ಸ್ ಇರಲಿ, ಮತ್ತು ಒಂದು ಕೈ ಪ್ಲಸ್ ಒಂದು ಅಂಗೈಯಷ್ಟು ಡಿಸ್ಟೆನ್ಸ್ ಇರಬೇಕು ಮಂಡಿ ಮತ್ತು ನಿಮ್ಮ ಕೈಯಿಂದ. ಇಲ್ಲಿ 5 ಸಲ ನಾವು ಸ್ಟ್ರೆಚ್ ಕೊಡೋಣ ಬೆನ್ನಿಗೆ. ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನನ್ನು ಒಳಗೆ ತಗೊಳ್ಳಿ, ಮೇಲಕ್ಕೆ ನೋಡಿ. ಉಸಿರನ್ನ ಹೊರಗೆ ಬಿಡ್ತಾ ಬೆನ್ನನ್ನು ರೌಂಡ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಕೆಳಗೆ. 3, 4, 5. ಇಷ್ಟಾದ್ಮೇಲೆ ಇಲ್ಲಿಂದ ನಮ್ಮ ಬಲಗೈ ಮೇಲೆ ಹೋಗುತ್ತೆ, ಎಡಗಾಲು ಮೇಲೆ ಹೋಗುತ್ತೆ. ಯಾವ ಥರ ಅಂದರೆ ಇದೊಂದು ಬ್ಯಾಲೆನ್ಸಿಂಗ್ ಆಸನ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮ್ಮ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ಮತ್ತು ಫೋಕಸನ್ನು ಇಲ್ಲಿ ಇಡಿ. ನೀವು ಬೇರೆ ಎಲ್ಲ ಕಡೆ ನೋಡಿಬಿಟ್ಟು ಬೇರೆ ಥಾಟ್ಸ್ ಮೈಂಡಲ್ಲಿದ್ರೆ ನಿಮಗೆ ಈ ಆಸನವನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲಿಂದ ಬಲಗೈ ಮೇಲೆ ಹೋಗುತ್ತೆ, ಎಡಗಾಲು ನೇರಕ್ಕೆ, ದೇಹದ ನೇರಕ್ಕೆ ಈ ಥರ ಮೇಲೆ ಹೋಗಬೇಕು. ಉಸಿರನ್ನು ಕಂಟಿನ್ಯೂ ಆಗಿ ಬ್ರೀತ್ ಮಾಡ್ತಾ ಇರಿ. ಇಲ್ಲಿಂದ ಕೈ ಕೆಳಗೆ, ಮಂಡಿ ಕೆಳಗೆ. ನೀವೆಲ್ಲಿಂದ ಕೈಯನ್ನು ಪಿಕ್ ಮಾಡಿರ್ತೀರಾ ಅದೇ ಜಾಗದಲ್ಲಿ ನಿಮ್ಮ ಮಂಡಿ ಮತ್ತು ನಿಮ್ಮ ಕೈಯನ್ನು, ನಿಮ್ಮ ಅಂಗೈಯನ್ನು ವಾಪಸ್ ಇಡಬೇಕು. ಅದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿರೋಂಥ ಒಂದು ಸಣ್ಣ ವಿಷಯ. ಈಗ ಮತ್ತೆ ಉಸಿರನ್ನ ಒಳಗೆ ತಗೊಳ್ತಾ ಬಲಗಾಲು ಮೇಲೆ ಹೋಗುತ್ತೆ, ಆಗ ಎಡಗೈ ಮೇಲೆ ಹೋಗುತ್ತೆ. ಉಸಿರನ್ನು ಬಿಡ್ತಾ ಕೆಳಗೆ. ಇದನ್ನು ನಾವು ಇನ್ನು 4 ಸಲ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ಕೈಯನ್ನು ಮೇಲೆ, ಕಾಲನ ಮೇಲೆ, ಉಸಿರನ್ನ ಬಿಡ್ತಾ ಇಲ್ಲಿ ಹೋಲ್ಡ್ ಮಾಡಿ. ಪುನಃ ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಬಿಡೋ ಸಂದರ್ಭದಲ್ಲಿ ಕೈ ಮತ್ತು ಕಾಲನ್ನು ಕೆಳಗಿಟ್ಕೊಳ್ಳಿ. ಸೊ ಒಂದು ಆಸನದಲ್ಲಿ ನೀವು 2 ಬ್ರೀದಿಂಗ್ ಅಂದರೆ 2 ಉಸಿರಾಟದಷ್ಟು ಹೋಲ್ಡ್ ಮಾಡಬೇಕು. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್. ಇಲ್ಲಿ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆದರೆ ಬರೀ ಒಂದು ಕೈಯನ್ನು ಮಾತ್ರ ಕೆಳಗಿಟ್ಟು ಒಂದು ಕಾಲನ್ನು ಮಾತ್ರ ಮೇಲಿಟ್ಟು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಸರಿಯಾಗಿ ಆಗ್ತಾ ಹೋಗುತ್ತೆ. ಶುರು ಮಾಡುವಾಗ ನಿಮಗೆ ಎಷ್ಟು ಸಾಧ್ಯತೆ ಅದರಿಂದ ಮಾತ್ರ ನೀವು ಕಂಪ್ಲೀಟ್ ಮಾಡಿ. ಎಕ್ಸ್ಹೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ. ಇದು ಕೊನೆಯದಾಗಿ ಮಾಡ್ತಿರೋದು ನಾವು. ಇನ್ನೊಂದ್ಸಲ ಒಂದ್ ಕಡೆ ಅಭ್ಯಾಸ ಮಾಡೋಣ. ಇಷ್ಟಾದ್ಮೇಲೆ ನಿಮ್ಮ ಕಾಲಿನ ಪಾದವನ್ನು ಹೊರಮುಖವಾಗಿ ಇಟ್ಕೊಂಡು ನಾವು ಬಾಲಾಸನದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಹಣೆಯನ್ನು ನೆಲದ ಮೇಲೆ ಇಟ್ಟು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಒಂದು 5 ರಿಂದ 10 ಸೆಕೆಂಡ್ ಅಷ್ಟು ಇಲ್ಲಿ ಹೋಲ್ಡ್ ಮಾಡಿ. ಸ್ವಲ್ಪ ಬೆಟರ್ ಅಂತ ಅನಿಸಿದ ಮೇಲೆ ನೀವು ಈ ಥರ ಬದ್ಧ ಕೋಸನಾಸನಕ್ಕೆ ಬರಬೇಕು. 2 ಕಾಲಿನ ಪಾದಗಳನ್ನು ಒಟ್ಟಿಗೆ ಇಟ್ಕೊಂಡು ನಿಮ್ಮ ಮಂಡಿಯನ್ನು ವಿರುದ್ಧ ದಿಕ್ಕಿನಲ್ಲಿ ಇಟ್ಕೊಳ್ಳಿ.
ಆದಷ್ಟು ಮಂಡಿನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಕಾಲಿನ ಹಿಮ್ಮಡಿಯನ್ನು ಆದಷ್ಟು ಹಿಪ್ ಪಕ್ಕಕ್ಕೆ ಇಟ್ಕೊಳ್ಳಿ. 2 ಕೈಗಳಿಂದ ಈ ಥರ ಕೈಯನ್ನು ಇಂಟರ್ಲಾಕ್ ಮಾಡಿಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಿಮ್ಮ ಹೀಲ್ಸನ್ನು ಹಿಮ್ಮಡಿನ ಆದಷ್ಟು ಹಿಪ್ ಪಕ್ಕಕ್ಕೆ ಇಟ್ಕೊಂಡು ಈ ಆಸನದಲ್ಲಿ ಕಂಫರ್ಟೇಬಲಾಗಿ ಕೂತ್ಕೊಳ್ಳಿ. ಇಲ್ಲಿ ನೀವು ಈ 50ರಿಂದ 1 ಕೌಂಟನ್ನು ಮೈಂಡಲ್ಲಿ ಕೌಂಟ್ ಮಾಡಬೇಕು. ಹಾಗೆ ಕೌಂಟ್ ಮಾಡೋದ್ರಿಂದ ನಿಮ್ಮ ಏಕಾಗ್ರತೆ ಕರೆಕ್ಟಾಗಿರುತ್ತೆ, ನಿಮ್ಮ ಮೈಂಡಲ್ಲಿ ಡಿಸ್ಟ್ರಾಕ್ಟ್ ಆಗಿರಲ್ಲ. ಸೊ ಹಾಗಾಗಿ ಅದನ್ನು ಕೌಂಟ್ ಮಾಡಿ, ಅಥವಾ ನಾನು ಕೊಡೋ 10 ಕೌಂಟ್ಸನ್ನು ನಾವು ಕೌಂಟ್ ಮಾಡಿ ಕೊಡ್ತೇನೆ. ಅಲ್ಲಿ ನೀವು ಜಸ್ಟ್ ನಿಮ್ಮ ಮಂಡಿಯನ್ನು ಆದಷ್ಟು ಮೇಲೆ ಕೆಳಗೆ ಈ ಥರ ಮೂವ್ ಮಾಡ್ತಾ ಹೋಗಬೇಕು. ನಿಮ್ಮ ಹಿಪ್ ಜಾಯಿಂಟಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಬೀಳೋ ಥರ, ತುಂಬ ಮೆಲ್ಲ ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿಯಾಗಿ ಈ ಥರ ಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಕಣ್ಣನ್ನು ಮುಚ್ಕೊಂಡು ನಾವು 10 ಕೌಂಟ್ಸ್ವರೆಗೆ ಕೌಂಟ್ ಮಾಡೋಣ. 10, 9, 8, 7, 6, 5, 4, 3, 2, 1. ಇಲ್ಲಿ ಸ್ಲೋಲಿ 1 ಕೌಂಟ್ ಆದಮೇಲೆ ನಿಮ್ಮ ನಿಮ್ಮ ಮಂಡ್ಯನ ಮೂವ್ ಮಾಡೋದನ್ನು ಸ್ಲೋ ಮಾಡಿ 2 ಮಂಡ್ಯನ ಈ ಥರ ಜೊತೆಗೆ ತಗೊಂಡು ಬನ್ನಿ. ಈಗ ನಾವು ಮುಂದೆ ಅಭ್ಯಾಸ ಮಾಡ್ತಿರೋದು ನೌಕಾಚಲನ್. ನೌಕಾಸನವನ್ನು ನೀವು ನೋಡಿರ್ಬೋದು, ಆದರೆ ನೌಕಾಚಲನನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಫ್ಲೆಕ್ಸಿಬಿಲಿಟಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಹೇಗೆ ಅಭ್ಯಾಸ ಮಾಡೋದನ್ನೋದನ್ನು ಮೊದಲು ನಾನು ಹೇಳ್ಕೊಡ್ತೇನೆ. ಕಾಲನ್ನು ಈ ಥರ ನೇರವಾಗಿಟ್ಟು ನಿಮ್ಮ ಕಾಲಿನ ಪಾದಗಳನ್ನು ಮೇಲ್ಮುಖವಾಗಿ ಇಟ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಇಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಬೇಕು. ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಇದರ ಮುಂದಕ್ಕೆ ಬಾಗಿ, ಹೇಗೆ ನೀವು ದೋಣಿಯನ್ನು ಚಾಲನೆ ಮಾಡ್ತೀರಾ ಹಾಗೆ ನಿಮ್ಮ 2 ಕೈಗಳನ್ನು ದೋಣಿನ ಚಾಲನೆ ಮಾಡಬೇಕು. ಸೊ ಮುಂದೆಯಿಂದ ಹಿಂದೆ ಬಂದ ಹಾಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟಿಲ್ಲಿ ಹೋಲ್ಡ್ ಮಾಡಿ. ಸ್ವಲ್ಪ ಹೊಟ್ಟೆ ಕಡೆ ಗಮನ ಕೊಟ್ಟು ಸ್ವಲ್ಪ ಕೋರನ್ನು ಎಂಗೇಜ್ ಮಾಡೋದ್ರಿಂದ, ಅಂದರೆ ಹೊಟ್ಟೆನ ಸ್ವಲ್ಪ ಗಟ್ಟಿಯಾಗಿ ಒಳಗಡೆನೇ ಫೀಲ್ ಮಾಡೋದ್ರಿಂದ ನೀವು ಈ ಪಾಶ್ಚರಲ್ಲಿ ಆರಾಮ್ಸೆ ನಿಲ್ಬೋದು. ಇನ್ನೊಮ್ಮೆ ನೋಡ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ, ಉಸಿರನ್ನು ಒಳಗೆ ತಗೊಳ್ತಾ ಹಿಂದಕ್ಕೆ. ಇದನ್ನು ನಾವು 10 ಸಲ ಅಭ್ಯಾಸ ಮಾಡ್ತೇವೆ. ಇದಾದಮೇಲೆ ವಿರುದ್ಧ ದಿಕ್ಕಿನಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು ಅಂದರೆ, ಮೊದಲು ನಾವು ಮೇಲಿಂದ ಕೆಳಗೆ ಹೋಗಿದ್ವಿ, 10 ಕೌಂಟ್ಸ್ ಆದಮೇಲೆ ಕೆಳಗಿಂದ ಮೇಲೆ ಹೋಗ್ತೇವೆ. ಸರಿ, ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೇಗೂ ನಾನು ಅಭ್ಯಾಸ ಮಾಡುವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ. ನಿಮ್ಗೆ ಈಗ ಅರ್ಥ ಆಗದಿದ್ರು ಪ್ರಾಕ್ಟೀಸ್ ಮಾಡುವಾಗ ನನ್ನ ಜೊತೆ ನೀವು ಕರೆಕ್ಟಾಗಿ ಮಾಡ್ಕೊಳ್ಬೋದು. ಸೊ ಸದ್ಯಕ್ಕೆ ಈ ಥರ ಕೂತ್ಕೊಳ್ಳಿ. ಕಾಲನ್ನು ಮುಂದಕ್ಕೆ ಇಟ್ಟು, ಕಾಲಿನ ಪಾದಗಳನ್ನು ಮೇಲ್ಮುಖವಾಗಿಟ್ಟು, ಈಗ ಉಸಿರನ್ನ ಒಳಗೆ ತಗೊಳ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಿ, ಉಸಿರನ್ನ ಹೊರಗೆ ಬಿಡ್ತಾ ಮುಂದಕ್ಕೆ, ಎಷ್ಟಾಗುತ್ತೆ ಅಷ್ಟು ನೀವು ಫಾರ್ವರ್ಡ್ ಬೆಂಡ್ ಕೊಟ್ಟು ಉಸಿರನ್ನ ಒಳಗೆ ತಗೊಳ್ತಾ ಹಿಂದಕ್ಕೆ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. 2, ನಿಧಾನವಾಗಿ ಅಭ್ಯಾಸ ಮಾಡಿ. ಪ್ರತಿಯೊಂದು ಮೂವ್ಮೆಂಟ್ ನಿಮ್ಮದು ಉಸಿರಾಟದ ಜೊತೆ ಇರಬೇಕು. 3, 4, 5, 6, 7, 8, 9, ಕೊನೆಯದಾಗಿ 10ನೇದೀಗ ಮಾಡಕ್ಕೆ ಹೋಗ್ತಾ ಇದ್ದೀವಿ. 10. ಇಷ್ಟು ಮಾಡಿ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಕಾಲನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಂಡು, ಕೈಯನ್ನು ಸ್ವಲ್ಪ ಈ ಥರ ಹಿಂದೆ ಇಟ್ಕೊಂಡು, ಕಣ್ಣನ್ನು ಮುಚ್ಚಿ ಒಂದು ಲಾಂಗ್ ಬ್ರೀದ್ ಇನ್ ಬ್ರೀದ್ ಔಟ್, ಅಂದರೆ ದೀರ್ಘವಾದ ಉಸಿರನ್ನು ಒಳಗೆ ಹೊರಗೆ ತಗೊಳ್ತಾ ನಿಮ್ಮ ಮೈಂಡನ್ನು ಹಾಗೂ ನಿಮ್ಮ ಬಾಡಿಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಕಾಲನ್ನು ಮತ್ತೆ ಜೊತೆಗೆ ತಗೊಂಡು ಬಂದು, ಈಗ ನಾವು ಮಾಡಿದ ಅಭ್ಯಾಸ ಇತ್ತಲ್ವಾ, ಅದಕ್ಕೆ ನಾವು ಆಪೋಸಿಟ್ ಸೈಡಲ್ಲಿ ಈಗ ಅಭ್ಯಾಸ ಮಾಡ್ತಾ ಇದ್ದೇವೆ. ಮೊದಲು ನಾವು ಮೇಲೆ ಕೈಯಿಂದ ಕೈಯನ್ನು ತಗೊಂಡು ಹೋಗ್ತಾ ಇದ್ವಿ, ಈಗ ಕೆಳಗಿಂದ ಕೈಯನ್ನು ತಗೊಂಡು ಹೋಗೋಣ.
ಈಗ ಉಸಿರನ್ನ ಹೊರಗೆ ಇಡ್ತಾ ಕೈಯನ್ನು ಹೀಗೆ ಕೆಳಗೆ ತಗೊಂಡು ಹೋಗಿ ಉಸಿರನ್ನ ಒಳಗೆ ತಗೊಳ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಬೇಕು. ಇದನ್ನು ಕಂಟಿನ್ಯೂ ಮಾಡೋಣ. 2 3 4 5 6 7 8 9 ಕೊನೆಯದಾಗಿ 10. ಇಷ್ಟು ಮಾಡಿದ್ಮೇಲೆ ನಾವು ಕ್ವಿಕ್ಕಾಗಿ ಒಂದು ರಿಲ್ಯಾಕ್ಸೇಷನ್ ಬ್ರೇಕನ್ನು ತಗೊಳ್ಳೋಣ. 5 ರಿಂದ 10 ಸೆಕೆಂಡ್, ಜಾಸ್ತಿ ಬೇಡ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಎನರ್ಜಿ ಪುನಃ ಸರಿ ಆಗುತ್ತೆ. ನೀವು ಆಸನಗಳನ್ನು ಅಭ್ಯಾಸ ಮಾಡುವಾಗ ನೀವು ಚೆನ್ನಾಗಿ ಮಾಡ್ಬೋದು. ನೀವು ಟಯರ್ಡ್ ಆಗಿದ್ದರೆ ಅದನ್ನು ಕಂಟಿನ್ಯೂ ಮಾಡ್ತಿದ್ರೆ ನಿಮಗೆ ಟಯರ್ಡ್ ಆಗಿ ಮೋಸ್ಟ್ಲಿ ಕಂಪ್ಲೀಟಾಗಿ ಆಸನಗಳನ್ನು ಚೆನ್ನಾಗಿ ಮಾಡೋಕ್ಕಾಗದಿರ್ಬೋದು. ಹಾಗೆ ಗಮನ ಕೊಡಿ, ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ, ನಿಮಗೆ ಟಯರ್ಡ್ ಆಗ್ತಾ ಇದೆಯಾ, ನಿಮಗೆ ಚೆನ್ನಾಗಿ ಎನರ್ಜಿ ಇದೆಯಾ, ಅದರ ಮೇಲೆ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ಬೋದು. ಕೈಯನ್ನು ಈ ಥರ ಇಟ್ಕೊಂಡು ಒಂದು 10 ಸೆಕೆಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರಾಟನ ಒಳಗೆ ತಗೊಂಡು ದೀರ್ಘವಾದ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಮತ್ತು ನಿಮ್ಮ ಎದೆಯಲ್ಲಿ ಆಗ್ತಿರೋ ಮೂವ್ಮೆಂಟನ್ನು ನೀವು ಗಮನಿಸಿ. ಇಲ್ಲಿಂದ ನೀವು 2 ಕಾಲುಗಳನ್ನು ಈ ಥರ ಬೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಕ್ಕೆ ಬೆಂಡ್ ಮಾಡಿಕೊಂಡು ನಿಮ್ಮ ಕೈಯನ್ನು ಹಿಪ್ ಪಕ್ಕದಲ್ಲಿ ಈ ಥರ ಇಟ್ಕೊಳ್ಬೇಕು. ಇಲ್ಲಿಂದ ನಿಮ್ಮ ಭುಜಗಳನ್ನು ಹೊರಮುಖವಾಗಿ ಇಟ್ಕೊಳ್ಳಿ. ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ದೇಹವನ್ನು ಮೇಲಕ್ಕೆ ಲಿಫ್ಟ್ ಮಾಡಿ. ನಿಮ್ಮ ಹೊಟ್ಟೆ, ನಿಮ್ಮ ಮಂಡಿ ಹಾಗೂ ಭುಜಗಳು ಒಂದೇ ನೇರಕ್ಕಿರಬೇಕು, ಅದು ನಿಮ್ಮ ಪ್ರಯತ್ನ ಇರಲಿ. ಇಲ್ಲಿಂದ ಉಸಿರನ್ನು ಹೊರಗೆ ಬಿಡ್ತಾ ಮತ್ತೆ ನಿಮ್ಮ ಹಿಪ್ಪನ್ನು 2 ಕೈಗಳ ಮಧ್ಯೆ ಇಡ್ತಾ ನಿಮ್ಮ ಕಾಲನ್ನು ಈ ಥರ ನೇರವಾಗಿ ಇಟ್ಕೊಂಡು ಕೈಯನ್ನು ಮೇಲೆ ತಗೊಂಡು ಹೋಗಿ ಉಸಿರನ್ನು ಹೊರಗೆ ಬಿಡ್ತಾ ಈ ಥರ ಮುಂದಕ್ಕೆ ವಾಲ್ಬೇಕು. ಈಗ ನಿಮಗೆ ಕಾಲನ್ನು ಎಷ್ಟು ಹಿಡಿಯೋಕ್ಕೆ ಆಗದಿದ್ರೆ ಅಥವಾ ಇಷ್ಟೇ ಆಗೋದು ಅಂತ ಹೇಳಿದರೆ ನೀವು ಅಷ್ಟನ್ನೇ ಅಭ್ಯಾಸ ಮಾಡಿ. ನಾವು ಇದರ ಮಾಡೋ ಮೇನ್ ಪರ್ಪಸ್ ಅಂದರೆ ಉದ್ದೇಶ ಅಂತ ಹೇಳಿದರೆ ಸ್ಟ್ರೆಚ್ ಬೀಳಬೇಕು, ನಿಮ್ಮ ಹ್ಯಾಮ್ಸ್ಟ್ರಿಂಗಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳಬೇಕು, ಬೆನ್ನಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳಬೇಕು. ಸೊ ನೀವು ಇಲ್ಲಿ ಇಷ್ಟೇ ಕೆಪಾಸಿಟಿ ಇದೆ ಅಂತ ಹೇಳಿದರೆ ಅಷ್ಟೇ ಮಾಡಿ, ಅಷ್ಟರಲ್ಲಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ಹಾಗೆ 5 ರಿಂದ 10 ಸಲ ನಾವೀಗ ಅದನ್ನು ಅಭ್ಯಾಸ ಮಾಡೋಕ್ಕೆ ಹೋಗೋಣ. ಫಸ್ಟ್ 5 ಸಲ ಅಭ್ಯಾಸ ಮಾಡೋಣ, ಆಮೇಲೆ ಬ್ರೇಕ್ ತೊಗೊಂಡು ಮತ್ತೆ 5 ಸಲ ಅಭ್ಯಾಸ ಮಾಡೋಣ. ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನನ್ನು ಮೇಲೆ ಲಿಫ್ಟ್ ಮಾಡಿ, ತಲೆನ ಹಿಂದಕ್ಕೆ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ನಿಮ್ಮ ನೆಕ್ಕಿಗೆ ಯಾವುದೇ ಥರ ಪ್ರೆಷರ್ ಬೀಳಬಾರ್ದು. ಉಸಿರನ್ನು ಬಿಡ್ತಾ ಹಿಪ್ಪನ್ನು ಕೆಳಗಿಟ್ಟು ಕಾಲನ್ನು ನೇರವಾಗಿ ಇಟ್ಕೊಂಡು ಕೈಯನ್ನು ಮೇಲೆತ್ತಿ ಹೀಗೆ ಮುಂದಕ್ಕೆ ಹೋಗಬೇಕು. ಇದನ್ನು ಸ್ವಲ್ಪ ಫಾಸ್ಟಾಗಿ ಅಭ್ಯಾಸ ಮಾಡೋಣ. ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ಮೇಲಕ್ಕೆ ಲಿಫ್ಟ್ ಮಾಡಿ, ಉಸಿರನ್ನು ಬಿಡ್ತಾ ಮುಂದಕ್ಕೆ ಫಾರ್ವರ್ಡ್ ಬೆಂಡ್ ಕೊಡಬೇಕು. ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ಲಿಫ್ಟ್ ಮಾಡಿ, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ ಫಾರ್ವರ್ಡ್ ಬೆಂಡ್ ಕೊಡಬೇಕು. ನಾಲ್ಕನೇದು, ಉಸಿರನ್ನು ಹೊರಗೆ ಬಿಡ್ತಾ ಪಶ್ಚಿಮೋತ್ತಾನಾಸನ. ಇದು ಕರೆಕ್ಟ್ ಪಶ್ಚಿಮೋತ್ತಾಸನ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಅಲೈನ್ಮೆಂಟ್ಸನ್ನು ಕರೆಕ್ಟಾಗಿ ಮಾಡ್ತಿಲ್ಲ. ಬೆನ್ನಿಗೆ ಮತ್ತು ಹ್ಯಾಮ್ಸ್ಟ್ರಿಂಗ್ಗೆ ಒಂದು ಸ್ವಲ್ಪ ಸ್ಟ್ರೆಚ್ ಕೊಡೋಕ್ಕೆ ಮಾತ್ರ ಮುಂದ್ಗಡೆ ಫಾರ್ವರ್ಡ್ ಮಾಡ್ತಾ ಇದ್ದೇವೆ. ನೀವು ಸ್ವಲ್ಪ ಬೆನ್ನನ್ನು ರೌಂಡಾಗಿ ಇಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಪಶ್ಚಿಮೋತ್ತಾನಾಸನದಲ್ಲಿ ನಾವು ಬೆನ್ನನ್ನು ತುಂಬ ರೌಂಡ್ ಮಾಡಿರಲ್ಲ.
ಇಲ್ಲಿ ಬೆನ್ನ ಸ್ವಲ್ಪ ರೌಂಡ್ ಮಾಡಿಟ್ರು ಏನೂ ತೊಂದರೆ ಇಲ್ಲ. ಇದು ಕೊನೆಯದಾಗಿ 5th ರೌಂಡ್, ಅಂದರೆ ಈಗ ಮಾಡ್ತಿರೋ ರೌಂಡಲ್ಲಿ ಕೊನೆಯದು. ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ವಾಲಿ. ಈಗ 5 ಸಲ ಅಭ್ಯಾಸ ಮಾಡಿದ ಮೇಲೆ ನೀವು ಕಾಲನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸುಖಾಸನಕ್ಕೆ ಬರಬೇಕು. ಸೊ ಬೆನ್ನನ್ನು ನೇರ ಮಾಡಿಟ್ಕೊಂಡು ಕೈಯನ್ನು ಈ ಥರ ಮುಂದಕ್ಕೆ ಚಾಚಿ ತಲೆಯನ್ನು ನೆಲದ ಕಡೆ ಈ ಥರ ಬಾಗಿಸಿ. ಕಾಲನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆದಮೇಲೆ ಈಗ ಮತ್ತೊಮ್ಮೆ ನಾವು ಇದನ್ನು 5 ಕೌಂಟ್ಸ್ ಮಾಡಬೇಕು. ಅಂದರೆ ಇದಕ್ಕಿಂತ ಮುಂಚೆ ನಾವು ಯಾವ ಅಭ್ಯಾಸವನ್ನು ಮಾಡ್ತಾ ಇದ್ವಿ ಅದನ್ನು ಕಂಟಿನ್ಯೂ ಮಾಡೋಣ. ಕಾಲನ್ನು ಈ ಥರ ಬೆಂಡ್ ಮಾಡಿ ಇಟ್ಕೊಂಡು ಕೈ ನಿಮ್ಮ ಹಿಪ್ ಪಕ್ಕದಲ್ಲಿ ಇರಬೇಕು, ಭುಜಗಳು ಹೊರಮುಖವಾಗಿರಬೇಕು. ಈಗ ನಿಮಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಯಾಕಂದರೆ ನೀವು 4 ಸಲ ಆಲ್ರೆಡಿ ಅಭ್ಯಾಸ ಮಾಡಿದ್ದೀರಾ. ಆದರೂ ಗಮನ ಇರಲಿ, ಹೇಗೆ ನೀವು ಬೆನ್ನು ಎಷ್ಟು ಮೇಲೆ ಹೋಗಬೇಕು, ನಿಮ್ಮ ನೆಕ್ಕಿಗೆ ಯಾವುದೇ ರೀತಿಯ ಒಂದು ಪ್ರೆಷರ್ ಬೀಳಬಾರ್ದು. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ನೀವು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಬೇಕು. ಉಸಿರನ್ನು ತಗೊಳ್ತಾ ಬೆನ್ನನ್ನು ಮೇಲೆ ಲಿಫ್ಟ್ ಮಾಡಿ ಎಕ್ಸ್ಹೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಕೊಡಬೇಕು. ಇನ್ಹೇಲ್ ಮಾಡ್ತಾ ಮೇಲಕ್ಕೆ, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ. ಇನ್ಹೇಲ್ ಮಾಡ್ತಾ ಮೇಲಕ್ಕೆ, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ. ಇನ್ಹೇಲ್ ಮಾಡ್ತಾ ಮೇಲಕ್ಕೆ. ಇದು ನಾವು 4ನೇ ಸರಿ ಮಾಡ್ತಿರೋ ಪ್ರಾಕ್ಟೀಸ್ ಇದು. ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ. ಈಗ ಇದು ಲಾಸ್ಟ್ ಒನ್. ಇನ್ಹೇಲ್ ಮಾಡ್ತಾ ಮೇಲಕ್ಕೆ, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ. ಇಷ್ಟಾದ್ಮೇಲೆ ಮಧ್ಯಕ್ಕೆ ಬಂದು ಮತ್ತೊಮ್ಮೆ ನೀವು ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ಸುಖಾಸನದಿಂದ ಉಸಿರನ್ನು ಒಳಗೆ ತಗೊಳ್ಳಿ. ಎಕ್ಸ್ಹೇಲ್ ಮಾಡ್ತಾ ಮತ್ತೊಮ್ಮೆ ತಲೆಯನ್ನು ಫ್ಲೋರ್ ಹತ್ರ ತಗೊಂಡು ಹೋಗ್ಬೇಕು. ಈಗ ನಾವು ಮುಂದಕ್ಕೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಸೊ ನಾವು 10 ಸಲ ಸೂರ್ಯ ನಮಸ್ಕಾರನ ಅಭ್ಯಾಸ ಮಾಡೋಣ. ಈಗ ಆಲ್ರೆಡಿ 3ನೇ ದಿನ, ನೀವು 2 ದಿನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡಿದ್ದೀರಾ. ಸೊ ಹಾಗಾಗಿ ನಾವು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡುವಾಗ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಮುಖ್ಯವಾಗಿ ಹೆಸರು, ಕೆಲವೊಮ್ಮೆ ಹೇಗೆ ಉಸಿರಾಡಬೇಕು, ಮತ್ತು ನಂಬರ್ಸ್ ತಗೊಂಡು ನಾವು ಇದು ಅಭ್ಯಾಸವನ್ನು ಕಂಟಿನ್ಯೂ ಮಾಡೋಣ. ಮೊದಲಿಗೆ ಈ ಥರ ಮ್ಯಾಟಿನ ಮುಂದಕ್ಕೆ ಬಂದು ನೇರವಾಗಿ ನಿಂತ್ಕೊಳ್ಳಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಬೇಕು. ಭುಜಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮೊದಲಿಗೆ ನಮಸ್ಕಾರ ಮುದ್ರ. ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ತಾ 2 ಕೈಗಳನ್ನು ಮೇಲಕ್ಕೆ ತಗೊಂಡು ಹೋಗಿ ಹಸ್ತ ಉತ್ಥಾನ. ಎಕ್ಸೇಲ್ ಮಾಡಿ ಪಾದ ಹಸ್ತಾಸನ. ಉಸಿರನ್ನು ಒಳಗೆ ತಗೊಳ್ತಾ ಅಶ್ವ ಸಂಚಲನ. ಉಸಿರನ್ನು ಹೊರಗೆ ಬಿಡ್ತಾ ದಂಡಾಸನ ಮತ್ತು ಅಷ್ಟಾಂಗ ನಮಸ್ಕಾರ.
ಉಸಿರನ್ನ ಒಳಗೆ ತಗೊಳ್ತಾ ಭುಜಂಗಾಸನ, ಉಸಿರನ್ನ ಹೊರಗೆ ಬಿಡ್ತಾ ಪರ್ವತಾಸನ, ಉಸಿರನ್ನ ಒಳಗೆ ತಗೊಳ್ತಾ ಅಶ್ವಸಂಚಲನ, ಮತ್ತೆ ಉಸಿರನ್ನ ಹೊರಗೆ ಬಿಡ್ತಾ ಹಸ್ತಪಾದಾಸನ, ಉಸಿರನ್ನ ಒಳಗೆ ತಗೊಳ್ತಾ ಹಸ್ತ ಉತ್ಥಾನ. ಪುನಃ ನಮಸ್ಕಾರ ಮುದ್ರಾ. ಈಗ ಕರೆಕ್ಟಾಗಿ ಅರ್ಥ ಆಯ್ತಲ್ವಾ? ಇದನ್ನು ನಾನೀಗ 9 ಸಲ ಅಭ್ಯಾಸ ಮಾಡುವಾಗ ನಂಬರ್ಸನ್ನು, ಕೌಂಟ್ಸನ್ನು ಕೊಡ್ತಾ ಹೋಗ್ತೇನೆ. ಹಾಗೆ ನಮಗೆ ಅಭ್ಯಾಸ ಮಾಡಲಿಕ್ಕೆ ಈಸಿ ಆಗುತ್ತೆ. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ ಅಭ್ಯಾಸ ಮಾಡ್ತಿರೋದು 3ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ ಮುಂದೆ 4ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ನೆಕ್ಸ್ಟ್ 5ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ನೆಕ್ಸ್ಟ್ 6ನೇ ರೌಂಡ್. 1 2 3 4 5 6 7 8 9 10. 7ನೇ ರೌಂಡ್. ಕಂಟಿನ್ಯೂ ಮಾಡ್ತಾ ಹೋಗಿ, ಬ್ರೇಕ್ ಮಾಡಬೇಡಿ. 1 2 3 4 5 6
7 8 9 10. ನಮಸ್ಕಾರ ಮುದ್ರಾ. 8ನೇ ರೌಂಡ್. ಈಗ ಎಷ್ಟು ಮಾಡುವಾಗ ಆಲ್ರೆಡಿ ಕೆಲವೊಬ್ಬರಿಗೆ ಟಯರ್ಡ್ ಅಂತ ಅನಿಸಿರುತ್ತೆ, ಆದರೆ ಅಭ್ಯಾಸ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಅನಿಸುತ್ತೆ ನೀವು ಮಾಡಿದ್ದು ಒಳ್ಳೆ ಕೆಲಸ ಅಂತೇಳಿ. ಸೊ ಎಷ್ಟೇ ಟಯರ್ಡ್ ಆಗಲಿ ಮಿಡ್ದಲ್ಲಿ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಬೇಕಾದರೆ ವಿಡಿಯೋ ಪಾಸ್ ಮಾಡಿ, ರೆಸ್ಟ್ ಮಾಡಿ, ಮತ್ತೆ ಪುನಃ ಪ್ರಾಕ್ಟೀಸ್ ಮಾಡಿ. ಈಗ ಲಾಸ್ಟ್ 8 9 10 ಮೂರೇ ರೌಂಡ್ ಇರೋದು. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ ನಾವು 9ನೇ ರೌಂಡನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. 9 ರೌಂಡ್ ಕಂಪ್ಲೀಟ್ ಮಾಡಿದ್ದೀರಾ. ಲಾಸ್ಟ್ ಒಂದು ರೌಂಡ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 10ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಸ್ವಲ್ಪ ಮಟ್ಟಿಗೆ ನಿಮಗೆ ಟಯರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಮಿಡಿಯೇಟ್ಲಿ ಸ್ವಲ್ಪ ನಾವು ರೆಸ್ಟ್ ಮಾಡ್ಕೊಳ್ಳೋಣ. ಬಾಲಾಸನದಲ್ಲಿ 2 ಮಂಡಿಯನ್ನು ಈ ಥರ ಅಗಲ ಮಾಡಿಟ್ಕೊಂಡು ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ಇಲ್ಲಿಂದ ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ಕೈಯನ್ನು ಈ ಥರ ಅಗಲ ಮಾಡಿಟ್ಕೊಂಡು ಅಥವಾ ಕೈಯನ್ನು ಈ ಥರ ಫೋಲ್ಡ್ ಮಾಡಿಟ್ಕೊಂಡು ನಿಮ್ಮ ತಲೆಯನ್ನು ಕೆಳಗಿಡಬೇಕು. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆದಷ್ಟು ದೀರ್ಘವಾದ ಉಸಿರನ್ನು ತಗೊಳ್ತಾ ಇರಿ. ಕಣ್ಣನ್ನು ಮುಚ್ಚಿಟ್ಟು ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಕೊಡಿ. ಇದರಿಂದ ನಾವು ಬೇಗ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ. ಇಲ್ಲಿಂದ ನಿಮ್ಮ 2 ಕೈಗಳನ್ನು ರೈಟ್ ಸೈಡಿಗೆ ತಗೊಂಡು ಹೋಗಿ ನಿಮ್ಮ ತಲೆಯನ್ನು ನೆಲದ ಮೇಲೆ ಇಡೋಕ್ಕೆ ಟ್ರೈ ಮಾಡಿ. ಹೀಗಿಡೋದ್ರಿಂದ ನಿಮ್ಮ ಲೆಫ್ಟ್ ಸೈಡಲ್ಲಿ, ನಿಮ್ಮ ಎಡಭಾಗದ ಕೈಯಲ್ಲಿರೋ ಜಾಗದಲ್ಲಿ ನಿಮ್ಮ ಸೈಡ್ ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿಂದ ಸ್ಲೋಲಿ ಮುಂದಕ್ಕೆ ಬಂದು, ಈಗ ನಾವು ರೈಟ್ ಸೈಡ್ ಮಾಡಿದ ಸ್ಟ್ರೆಚ್ ಅಲ್ವಾ, ಈಗ 2 ಕೈಗಳನ್ನು ಲೆಫ್ಟ್ ಸೈಡಿಗೆ ಇಡೋಣ, ಎಡಗಡೆಗೆ ಇಡೋಣ. ಇಲ್ಲಿಂದ ಮಧ್ಯಕ್ಕೆ ಬಂದು ನಿಮಗೆ ಸಾಧ್ಯವಾದರೆ ನೀವು ವಜ್ರಾಸನದಲ್ಲಿ ಹೋಲ್ಡ್ ಮಾಡ್ಬೋದು. ಅಂದರೆ ವಜ್ರಾಸನ ಹೇಗೆ ಕೂರ್ಬೇಕಂದ್ರೆ 2 ಕಾಲುಗಳನ್ನು ಜೊತೆಗೆ ತಗೊಂಡು ಬಂದು ನಿಮ್ಮ ಹಿಪ್ಪನ್ನು ನಿಮ್ಮ ಹಿಮ್ಮಡಿ ಮೇಲೆ ಇಟ್ಟು ಬೆನ್ನನ್ನು ನೇರವಾಗಿಟ್ಕೊಂಡು 2 ಕೈಗಳನ್ನು ಈ ಥರ ಮಂಡಿ ಮೇಲೆ ಇಡಬೇಕು. ನಿಮ್ಮ ಭುಜಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಈ ಆಸನದಲ್ಲಿ ಹೇಗೆ ಕೂತಿದ್ದೀರಾ, ನಿಮಗೆ ಯಾವ ಥರ ಸ್ಟ್ರೆಚ್ ಅನ್ನಿಸ್ತಾ ಇದೆ, ನಿಮ್ಮ ಕೈ ಮತ್ತು ನಿಮ್ಮ
ಕೈಯಲ್ಲಿ ಹೇಗೆ ಅಷ್ಟು ಸ್ಟ್ರೆಚ್ ಏನು ಬೀಳಲ್ಲ, ಯಾಕಂದರೆ ಕೈಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಆದರೆ ನಿಮ್ಮ ಥೈಸ್, ನಿಮ್ಮ ಹ್ಯಾಮ್ಸ್ಟ್ರಿಂಗಲ್ಲಿ ಸ್ಟ್ರೆಚ್ ಇಲ್ಲದಿದ್ದರೂ ನೀವು ಈ ಥರ ಕೂರುವಾಗ ನಿಮ್ಮ ಮಂಡಿಯಲ್ಲಿ ಹಾಗೂ ನಿಮ್ಮ ಥೈಸಲ್ಲಿ ಸ್ವಲ್ಪ ಸ್ಟ್ರೆಚ್ ಬೀಳುತ್ತೆ. ಅದನ್ನು ನೀವು ಗಮನಿಸಿ. ಊಟ ಮಾಡಿದ ನಂತರ ಯಾವುದೇ ಒಂದು ಆಸನ ಮಾಡಬಹುದು ಅಂತ ಹೇಳಿದರೆ ಅದಿದು. ಸ್ಪೆಷಲಿ ರಾತ್ರಿ ಹೊತ್ತು ಊಟ ಮಾಡಿ ಆದಮೇಲೆ ಈ ಆಸನದಲ್ಲಿ 5 ನಿಮಿಷ ಕೂರೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಒಂದು 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5, 4, 3, 2, 1. ನನಗೆ ಸಾಧಾರಣವಾಗಿ ವಜ್ರಾಸನದ ಕೂತು ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ತುಂಬ ಸಮಯ ವಜ್ರಾಸನದಲ್ಲಿ ಕಳಿತೇನೆ. ಸೊ ನಿಮಗೆ ವಜ್ರಾಸನ ಕಷ್ಟ ಆಗುತ್ತೆ, ಪ್ರಾಣಾಯಾಮ ಮಾಡಲಿಕ್ಕೆ ನಿಮಗೆ ವಜ್ರಾಸನ ಬೇಡ, ಸುಖಾಸನದಲ್ಲಿ ಕೂರ್ಬೋದು ಅಥವಾ ಗೋಡೆಗೆ ಒರಿಗೆ ಕೂರ್ಬೋದು ಅಂತ ಹೇಳಿದರೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಆದರೆ ನೀವು ಯಾವ ಥರ ಕಂಫರ್ಟೇಬಲ್ ಆಗಿರ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಂಡು ಮುಂದೆ ನಾವು ಪ್ರಾಣಾಯಾಮನ ಹೇಗೆ ಅಭ್ಯಾಸ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾವು ಡೇ 1 ಕಲ್ತಿದ್ವಿ, ಡೇ 2 ಕಲ್ತಿದ್ವಿ ಹೇಗೆ ನಾವು ನಾಡಿ ಶುದ್ಧಿ ಪ್ರಾಣಾಯಾಮನ ಅಭ್ಯಾಸ ಮಾಡೋದು ಅಂತ ಹೇಳಿ. ಈಗ ಅನುಲೋಮ ವಿಲೋಮನ ಅಭ್ಯಾಸ ಮಾಡೋಣ. ನಾಡಿ ಶುದ್ಧಿ ಮತ್ತು ಅನುಲೋಮ ವಿಲೋಮಲ್ಲಿ ಇರುವ ವ್ಯತ್ಯಾಸ ಒಂದೇ. ನಾಡಿ ಶುದ್ಧಿಯಲ್ಲಿ ನೀವು ಉಸಿರನ್ನು ಹೋಲ್ಡ್ ಮಾಡ್ತೀರಾ, ಅನುಲೋಮ ವಿಲೋಮಲ್ಲಿ ನೀವು ಉಸಿರನ್ನು ಹೋಲ್ಡ್ ಮಾಡಲ್ಲ. ಸೊ ಹಾಗಾಗಿ ಇವತ್ತು ನಾವು ಅನುಲೋಮ ವಿಲೋಮನ ಅಭ್ಯಾಸ ಮಾಡೋಣ. ಮೊದಲಿಗೆ ನಾವು ಅನುಲೋಮ ವಿಲೋಮನ ಅಭ್ಯಾಸ ಮಾಡ್ಕೊಳ್ಳೋಣ. ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರ, 2 ಕೈಗಳು ಈ ಥರ 2 ಬೆರಳುಗಳು ಈ ಥರ ಜೊತೆಗಿರಬೇಕು. ಅಂಗೈ ಮೇಲ್ಮುಖವಾಗಿರಲಿ. ಇನ್ನೊಂದು ಕೈಯಲ್ಲಿ 2ನೇ ಹಾಗೂ 3ನೇ ಬೆರಳನ್ನು ಬೆಂಡ್ ಮಾಡಿಕೊಂಡು 1 ಮತ್ತು 4ನೇ ಬೆರಳನ್ನು ನಾವು ನಾಸ್ಟ್ರಲ್ನ ಕ್ಲೋಸ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಕಂಪ್ಲೀಟಾಗಿ ಎಕ್ಸೇಲ್ ಮಾಡಿದ ಮೇಲೆ ರೈಟ್ ಸೈಡ್ ನಾಸ್ಟ್ರಲ್ ಅಂದರೆ ರೈಟ್ ಸೈಡ್ ಮೂಗಿನ ರಂಧ್ರವನ್ನು ಕ್ಲೋಸ್ ಮಾಡಿ ಲೆಫ್ಟ್ ಸೈಡ್ ಎಡ ಸೈಡ್ ಇರುವಂತಹ ರಂಧ್ರದಿಂದ ಇನ್ಹೇಲನ್ನು ಮಾಡಬೇಕು. ಸೊ ಲೆಫ್ಟ್ ಸೈಡಿಂದ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡದೆ ಲೆಫ್ಟನ್ನು ಕ್ಲೋಸ್ ಮಾಡಿ ರೈಟ್ ಸೈಡಿಂದ ಎಕ್ಸೇಲ್ ಮಾಡಬೇಕು. ಅಂದರೆ ಉಸಿರನ್ನು ಹೊರಗೆ ಬಿಡಬೇಕು. ಮತ್ತೆ ರೈಟ್ ಸೈಡಿಂದ ಉಸಿರನ್ನು ಒಳಗೆ ತಗೊಳ್ತಾ ಲೆಫ್ಟ್ ಸೈಡಿಂದ ಉಸಿರನ್ನು ಹೊರಗೆ ಬಿಡಬೇಕು. ಲೆಫ್ಟಿಂದ ಉಸಿರನ್ನು ಒಳಗೆ ತಗೊಳ್ತಾ ರೈಟ್ ಸೈಡಿಂದ ಉಸಿರನ್ನು ಹೊರಗೆ ಬಿಡಬೇಕು. ಇದನ್ನು ಒಂದು 10 ಸಲ ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ಸೊ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ ಶುರು ಮಾಡುವಾಗ. ಆಮೇಲೆ ನೀವು ನಿಮ್ಮಷ್ಟಕ್ಕೆ ನೀವು ಒಂದು 5ರಿಂದ 10 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಣ್ಣನ್ನು ಮುಚ್ಕೊಳ್ಳಿ. ಒಂದು ದೀರ್ಘದ ಉಸಿರನ್ನು ಒಳಗೆ ತಗೊಂಡು ಹೊರಗೆ ಬಿಡಿ. ರೈಟ್ ಸೈಡ್ ನಾಸ್ಟ್ರಲನ್ನು ಕ್ಲೋಸ್ ಮಾಡಿ ಲೆಫ್ಟ್ ಕಡೆಯಿಂದ ಉಸಿರನ್ನು ಒಳಗೆ ತಗೊಳ್ಳಿ. ರೈಟ್ ಸೈಡಿಂದ ಉಸಿರನ್ನು ಹೊರಗೆ ಬಿಡಿ. ರೈಟ್ ಸೈಡಿಂದಾನೇ ಉಸಿರನ್ನು ಒಳಗೆ ತಗೊಳ್ಳಿ. ಲೆಫ್ಟಿಂದ ಹೊರಗೆ ಬಿಡಿ. ಲೆಫ್ಟಿಂದ ಒಳಗೆ ತಗೊಳ್ಳಿ. ರೈಟಿಂದ ಹೊರಗೆ ಬಿಡಿ. ಇದನ್ನು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿ. ನಿಮ್ಮ ಗಮನ ಪೂರ್ತಿಯಾಗಿ ನಿಮ್ಮ ಉಸಿರಾಟದ ಮೇಲೆ ಇರಲಿ. ಇಷ್ಟಾದ್ಮೇಲೆ ನಿಮ್ಮ ಕೈಯನ್ನು ಕೆಳಗೆ ಮಂಡಿ ಮೇಲೆ ಇಟ್ಕೊಂಡು ಪ್ರಾಣಾಯಾಮವನ್ನು ಸ್ಟಾಪ್ ಮಾಡಿ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸು ಶಾಂತವಾಗಿರಲಿ, ನಿಮ್ಮ ಮೈಂಡ್ ಶಾಂತವಾಗಿರಲಿ. ನೀವು ಎಷ್ಟು ಸ್ಲೋ ಆಗಿ ಉಸಿರಾಡ್ತೀರಾ ಅಷ್ಟು ಶಾಂತವಾಗಿ ನೀವಿರ್ತೀರಾ ಅಂತ ಅರ್ಥ. ಸೊ ಹಾಗಾಗಿ ಈ ಕ್ಷಣದಲ್ಲಿ ನಿಮ್ಮ ಬ್ರೀದಿಂಗ್ ಹೇಗೆ ಇದೆ, ನಿಮ್ಮ ಉಸಿರಾಟ ಹೇಗಿದೆ ಅದರ ಮೇಲೆ ಒಂದು ಸ್ವಲ್ಪ ಗಮನ ಕೊಟ್ಟು ನೀವು ನೋಡಿ.
ಹಣೆಯನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಟ್ಕೊಂಡು ನಿಮ್ಮ ಮೈಂಡ್ ಯಾವುದೇ ರೀತಿಯ ಥಾಟ್ಸ್ನಲ್ಲಿ ಯಾವುದೇ ರೀತಿಯ ವಿಚಾರಗಳಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಹಾಗಾಗಿ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಮೈಂಡನ್ನು ಪೂರ್ತಿಯಾಗಿ ಉಸಿರಾಟದ ಮೇಲೆ ಮಾತ್ರ ಇಡಬೇಕು. ಯಾವುದೇ ರೀತಿಯ ಥಾಟ್ಸ್ ನಿಮಗೆ ಬಂದು ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು. ಹಾಗಾಗಿ ಡಿಸ್ಟ್ರ್ಯಾಕ್ಟ್ ಆದರೂ ತಕ್ಷಣ ನಿಮ್ಮ ಫೋಕಸನ್ನು ಮತ್ತೆ ತಗೊಂಡು ಬನ್ನಿ. ಸಾಮಾನ್ಯವಾಗಿ ಶುರು ಮಾಡಬೇಕಾದ್ರೆ ಇದು ತುಂಬಾ ನಾರ್ಮಲ್ ಆಗಿರುವಂಥ ಪ್ರಾಬ್ಲಮ್. ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಥಾಟ್ಸ್ಗಳಿಗೆ ಹೋಗ್ತಾ ಇರುತ್ತೆ. ನಿಮಗೊಂದು ಸಲ ಗೊತ್ತಾದ ಮೇಲೆ ನಿಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗಿದೆ ಅಂತ ಹೇಳಿ ಇಮಿಡಿಯೇಟ್ಲಿ ಅದನ್ನು ವಾಪಸ್ ತೊಗೊಂಬರ್ಬೇಕು ಬ್ರೀದಿಂಗ್ ಮೇಲೆ. ಇಲ್ಲಿಂದ ಕಣ್ಣನ್ನು ಓಪನ್ ಮಾಡದೆ ನಿಧಾನವಾಗಿ ನೀವು ಶವಾಸನಕ್ಕೆ ಹೋಗಿ, ಅಂದರೆ ನೀವು ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಬೇಕು. ಕಣ್ಣನ್ನು ಓಪನ್ ಮಾಡದೆ ಹಾಗೆ ನೀವು ಬೆನ್ನಿನ ಮೇಲೆ ಮಲ್ಕೊಂಡು ಕಾಲನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಕೈಯನ್ನು ನಿಮ್ಮ ಬಾಡಿ ಪಕ್ಕಕ್ಕೆ ಇಟ್ಕೊಂಡು ನಿಮ್ಮ ಅಂಗೈಯನ್ನು ಮೇಲ್ಮುಖವಾಗಿ ಇಟ್ಕೊಳ್ಳಿ. ನಿಮ್ಮ ದೇಹದ ತೂಕವನ್ನು ಕಂಪ್ಲೀಟ್ ಆಗಿ ನೀವು ಮ್ಯಾಟ್ ಮೇಲೆ ಇಡಬೇಕು. ನಿಮ್ಮ ದೇಹದ ತೂಕವನ್ನು ಕಂಪ್ಲೀಟ್ ಆಗಿ ಬ್ಯಾಟ್ ಮೇಲೆ ಇಟ್ಟ ಮೇಲೆ ನೀವು ಎಷ್ಟು ಹಗುರವಾಗಿ ಫೀಲ್ ಆಗ್ತೀರಾ ಅನ್ನೋದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಉಸಿರಾಟ ತುಂಬಾ ಸರಾಗವಾಗಿರಬೇಕು. ಈಗ ನಿಮ್ಮ ಫೋಕಸನ್ನು ನಿಮ್ಮ ಹೊಟ್ಟೆ ಮತ್ತು ಎದೆ ಮೇಲೆ ತಗೊಂಡು ಹೋಗಿ ನೀವು ಹೇಗೆ ಉಸಿರಾಡ್ತೀರಾ ಅದೇ ಥರ ನಿಮ್ಮ ಹೊಟ್ಟೆ ಹಾಗೂ ನಿಮ್ಮ ಚೆಸ್ಟ್ ಮೂವ್ ಆಗ್ತಾ ಇರುತ್ತೆ, ಅದನ್ನು ಗಮನಿಸಿ. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಭುಜಗಳ ಕಡೆ ತಗೊಂಡು ಹೋಗಿ ಭುಜಗಳನ್ನು, ನಿಮ್ಮೆರಡು ಕೈಗಳನ್ನು, ಅಂಗೈಯನ್ನು, ಕೈಯಲ್ಲಿರೋ ಬೆರಳುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರುವಂತೆ ನೀವು ಅಂದ್ಕೊಳ್ಬೇಕು. ರಿಲ್ಯಾಕ್ಸ್ ಆಗ್ತಾ ಇದೆ ಅಂತೇಳಿ ನೀವು ಮೈಂಡಲ್ಲಿ ಫೀಲ್ ಮಾಡಿದರೆ ಅದು ಖಂಡಿತವಾಗ್ಲೂ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡುತ್ತೆ. ಈಗ ನಿಮ್ಮ ಗಮನವನ್ನು ಹಿಪ್ ಜಾಯಿಂಟ್, ನಿಮ್ಮ ಕಾಲುಗಳು, ಮಂಡಿ, ಹ್ಯಾಮ್ಸ್ಟ್ರಿಂಗ್ಸ್ ಹಾಗೂ ಹಿಮ್ಮಡಿ, ಆಂಕಲ್, ಎರಡು ಸಂಪೂರ್ಣ ದೇಹದ ಕೆಳಭಾಗದ ಕಡೆ ಗಮನ ಇಡಿ. ಈಗ ನಿಮ್ಮ ಗಮನವನ್ನು ಬೆನ್ನಿನ ಕೆಳಭಾಗಕ್ಕೆ ತಗೊಂಡು ಹೋಗಿ. ಅಂದರೆ ನಿಮ್ಮ ಬೆನ್ನು ಯಾವ ರೀತಿ ಯೋಗ ಮ್ಯಾಟಿಗೆ ಟಚ್ ಆಗ್ತಾ ಇದೆ, ಯಾವ ರೀತಿ ನೀವು ಶವಾಸನದಲ್ಲಿದ್ದೀರಾ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ನೋಡಿ, ನೀವೇ ಗಮನಿಸಿ.
ಈಗ ನಿಧಾನವಾಗಿ ನಿಮ್ಮ 2 ಕೈಗಳ ಬೆರಳನ್ನು ಜೋಡಿಸ್ಕೊಂಡು ಕೈಯನ್ನು ಮೇಲ್ಮುಖವಾಗಿ ನೆಲದ ಮೇಲೆ ಇಡಬೇಕು. 2 ಕಾಲುಗಳನ್ನು ಜೊತೆಗೆ ತಗೊಂಡು ಬಂದು ಕಾಲಿನ ಪಾದವನ್ನು ಹೊರಮುಖವಾಗಿ ಇಡಬೇಕು. ಈಗ ಕೈಯನ್ನು ಮೇಲ್ಗಡೆಗೆ, ಕಾಲಿನ ಪಾದವನ್ನು ಹೊರಗಡೆಗೆ, ಹೀಗೆ ವಿರುದ್ಧ ದಿಕ್ಕಿನಲ್ಲಿ ನಿಮ್ಮ ದೇಹದ ಮೇಲ್ಭಾಗ ಹಾಗೂ ಕೆಳಭಾಗವನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಟೈಟ್ ಮಾಡಿ. ಇಡೀ ಬಾಡಿಯನ್ನು ಟೈಟ್ ಮಾಡಿ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಇಲ್ಲಿಂದ ರಿಲೀಸ್ ಮಾಡ್ಕೊಳ್ಳಿ. ಕಾಲ್ಗಳನ್ನು ಬೆಂಡ್ ಮಾಡಿಕೊಂಡು ಕಣ್ಣನ್ನು ಬಿಡದೆ ನೀವು ಬಲಗಡೆಗೆ ಟರ್ನ್ ಮಾಡಬೇಕು. ಕಣ್ಣನ್ನು ಮುಚ್ಚಿಟ್ಟಿರಿ. ನಿಮ್ಮ ಎಡಗೈಯನ್ನು ಹೊಟ್ಟೆ ಮುಂದ್ಗಡೆ ಈ ಥರ ಇಟ್ಟು ನೆಲವನ್ನು ಪುಷ್ ಮಾಡ್ತಾ ನೀವು ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನ ಅಥವಾ ಸುಖಾಸನದಲ್ಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ನಾನು ಹೇಳುವವರೆಗೆ ಕಣ್ಣನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇನ್ಸ್ಟ್ರಕ್ಷನ್ಸ್ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಮಾತ್ರ ಕಣ್ಣನ್ನು ಓಪನ್ ಮಾಡಬೇಕು. ಬೆನ್ನನ್ನು ನೇರವಾಗಿ ಇಟ್ಕೊಂಡು 2 ಸಲ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಮತ್ತೊಮ್ಮೆ ಇನ್ಹೇಲ್, ಎಕ್ಸ್ಹೇಲ್. 2 ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತಗೊಂಡು ಬಂದು ಕೈಯನ್ನು ಈ ಥರ ರಬ್ ಮಾಡಿಕೊಂಡು ಕೈಯನ್ನು ಕಣ್ಣು ಹಾಗೂ ಮುಖದ ಮೇಲೆ ಇಟ್ಕೊಳ್ಳಿ. ಕೈಯಲ್ಲಿರೋ ಬಿಸಿಯನ್ನು ನೀವು ಕಣ್ಣಲ್ಲಿ ಅನುಭವಿಸ್ಬೋದು. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ಅಂಗೈ ಕಡೆ ನೋಡಬೇಕು. ಈ ಅಭ್ಯಾಸ ಮಾಡಿ ನಿಮಗೆ ಬಾಡಿಯಲ್ಲಿ ಇರೋ ಯಾವುದೇ ಒಂದು ಟೈಟ್ನೆಸ್ ಸ್ವಲ್ಪ ಫ್ರೀ ಆಗಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ಮೆಡಿಟೇಷನ್ ಹಾಗೂ ಶವಾಸನ ಮಾಡಿದ ಮೇಲೆ ಯಾವುದೇ ರೀತಿಯ ಟೈರ್ಡ್ನೆಸ್ ಬಾಡಿಯಲ್ಲಿ ಇರೋದಿಲ್ಲ. ನಿಮಗೆ ಅಭ್ಯಾಸ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ವಿಡಿಯೋನ ಲೈಕ್ ಮಾಡೋಕ್ಕೆ ಮರಿಬೇಡಿ. ನಿಮ್ಗೇನು ಅನ್ನಿಸ್ತು, ಏನಾದರೂ ಡೌಟ್ ಇದ್ದರೆ, ನಿಮ್ಗೆ ಏನಾದರೂ ಕೇಳಬೇಕಂದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.